ಸರ್, ಈಗ ಸಿದ್ದರಾಮಯ್ಯನವರ ಸೆಂಟೆನ್ಸ್ ತುಂಬಾ ವೈರಲ್ ಆಗ್ತಿದೆ. ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ಸಿದ್ದರಾಮಯ್ಯನವರು ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ? ಸರ್, ಸಿದ್ದರಾಮಯ್ಯ ಅವರು ಪಾಪ ಅವರು ಹೇಳಿರೋದು ತಪ್ಪೇನಿಲ್ಲ. ಆದರೆ ಟೆರಿಸ್ಟ್ನ ಹೊಡೀರಿ, ಯುದ್ಧ ಬೇಡ. ಯುದ್ಧ ಅಂದರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಪಾಕಿಸ್ತಾನಿಗೂ ಆಗುತ್ತೆ, ನಮ್ಮ ಇಂಡಿಯಾದವ್ರಿಗೂ ಆಗುತ್ತೆ. ಅದರಿಂದ ಅವ್ರು ಹೇಳಿರ್ತಾರೆ. ಅವರು ಹೈಟ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಪಾಕಿಸ್ತಾನದವರು ಹೈಟ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಒಂದು ಚೀಫ್ ಮಿನಿಸ್ಟ್ರು ಯುದ್ಧ ಬೇಡ, ನಮ್ಮ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ. ಆದರೆ ಅವ್ರು ಹೇಳಿರೋದೇನೆಂದರೆ ಟೆರಿಸ್ಟ್ನ ಹೊಡೀರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಟೆರಿಸ್ಟ್ಗಳು ಎಲ್ಲಿ ಹುಡುಕಿ ಹೊಡಿಬೇಕು ಅಷ್ಟೇ. ಸಿದ್ದರಾಮಯ್ಯ ಹೇಳಿದೇನು ತಪ್ಪಿಲ್ಲ ಅಂದ್ರೆ ಅಮಾಯಕನ ಸಾಯಿಸಬಾರ್ದು, ಟೆರಿಸ್ಟ್ನ ಹೊಡೀರಿ. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತಲ್ಲ. ಬಟ್ ಅದನ್ನ ಇಟ್ಕೊಂಡು ಈಗ ಪಾಕಿಸ್ತಾನದವರು ಸ್ವಲ್ಪ ಫೇಮಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಯಾಕಂದರೆ ದೇಶ ಶಾಂತಿಯಾಗಿರ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಎರಡು ಜನಕ್ಕೂ ಎಫೆಕ್ಟ್ ಅಲ್ವಾ ಯುದ್ಧ ಮಾಡಿದ್ರೆ. ಸರ್, ಈಗ ಸಿದ್ದರಾಮಯ್ಯನವರ ಸೆಂಟೆನ್ಸ್ ತುಂಬಾ ವೈರಲ್ ಆಗ್ತಿದೆ. ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ಸಿದ್ದರಾಮಯ್ಯನವರು ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ? ಸರ್, ಸಿದ್ದರಾಮಯ್ಯ ಅವರು ಪಾಪ ಅವರು ಹೇಳಿರೋದು ತಪ್ಪೇನಿಲ್ಲ. ಆದರೆ ಟೆರಿಸ್ಟ್ನ ಹೊಡೀರಿ, ಯುದ್ಧ ಬೇಡ. ಯುದ್ಧ ಅಂದರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಪಾಕಿಸ್ತಾನಿಗೂ ಆಗುತ್ತೆ, ನಮ್ಮ ಇಂಡಿಯಾದವ್ರಿಗೂ ಆಗುತ್ತೆ. ಅದರಿಂದ ಅವ್ರು ಹೇಳಿರ್ತಾರೆ. ಅವರು ಹೈಟ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಪಾಕಿಸ್ತಾನದವರು ಹೈಟ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ಒಂದು ಚೀಫ್ ಮಿನಿಸ್ಟ್ರು ಯುದ್ಧ ಬೇಡ, ನಮ್ಮ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ. ಆದರೆ ಅವ್ರು ಹೇಳಿರೋದೇನೆಂದರೆ ಟೆರಿಸ್ಟ್ನ ಹೊಡೀರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಟೆರಿಸ್ಟ್ಗಳು ಎಲ್ಲಿ ಹುಡುಕಿ ಹೊಡಿಬೇಕು ಅಷ್ಟೇ. ಸಿದ್ದರಾಮಯ್ಯ ಹೇಳಿದೇನು ತಪ್ಪಿಲ್ಲ ಅಂದ್ರೆ ಅಮಾಯಕನ ಸಾಯಿಸಬಾರ್ದು, ಟೆರಿಸ್ಟ್ನ ಹೊಡೀರಿ. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತಲ್ಲ. ಬಟ್ ಅದನ್ನ ಇಟ್ಕೊಂಡು ಈಗ ಪಾಕಿಸ್ತಾನದವರು ಸ್ವಲ್ಪ ಫೇಮಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಯಾಕಂದರೆ ದೇಶ ಶಾಂತಿಯಾಗಿರ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಎರಡು ಜನಕ್ಕೂ ಎಫೆಕ್ಟ್ ಅಲ್ವಾ ಯುದ್ಧ ಮಾಡಿದ್ರೆ.